ನಡೆಯೋದು ಹೇಳ್ತೀನಿ, ಕಣಿ ಹೇಳ್ತೀನಮ್ಮ, ಕಣಿ ಹೇಳ್ತೀನಿ. ಅಮ್ಮ, ಮನೇಲಿ ಯಾರು ಇದ್ದೀರಾ? ಕಣಿ ಹೇಳ್ತೀನಮ್ಮ, ಕಣಿ ಕಣಿ ಹೇಳ್ತೀನಮ್ಮ. ಏನು ಬೇಕಾಗಿಲ್ಲ, ಹೋಗಮ್ಮ. ಅದೇನಯ್ಯ, ನಿಮ್ ಮನೆ ಹತ್ರ ಬಂದ್ರೆ ಹೋಗು ಅಂತಿದೀಯಾ? ಇಲ್ಲಿ ಇಷ್ಟೊಂದ್ ಮನೆ ಇರ್ಬೇಕಾದ್ರೆ ಬೇಕು ಅಂತಾನೆ ನಿಮ್ಮನೆಗೆ ಯಾಕೆ ಬಂದೆ? ನಿಮ್ ಸಮಸ್ಯೆನ ತೀರ್ಸೋದಕ್ಕೆ ಅಲ್ವಾ? ನಮ್ ಸಮಸ್ಯೆನ ನಿನಗೆ ತೀರ್ಸೋಕ್ಕಾಗಲ್ಲಮ್ಮ, ಹೋಗು. ಬಂದೋಳ್ನ ಹೋಗು ಅನ್ಬಾರ್ದಯ್ಯ, ಕಣಿ ಹೇಳೋದು ಕೇಳಯ್ಯ. ಮೀನಾಕ್ಷಿ, ಅವಳಿಗೆ ಸ್ವಲ್ಪ ಅಕ್ಕಿನೋ ದುಡ್ಡು ಕೊಟ್ಟು ಕಳಿಸು. ನಾನು ಭಿಕ್ಷೆ ಬೇಡೋಳು ಅಲ್ಲಯ್ಯ, ಕಣಿ ಹೇಳೋಳು. ದೇವತೆ ಅಂತೂ ಅಲ್ಲ ಅಲ್ವಾ? ಹೋಗು ಅಂದ್ರೆ ಅರ್ಥನೇ ಮಾಡ್ಕೊಳ್ಳಲ್ಲ ಅಂತೀಯಲ್ಲ, ಹೋಗು. ನಿನ್ನ ಹತ್ರ ಕಣಿ ಹೇಳಿಸ್ಕೊಳ್ಳೋಷ್ಟು ತಾಳ್ಮೆಯಲ್ಲಿ ಯಾರಿಗೂ ಇಲ್ಲ, ಹೋಗು. ಮನೆ ಮುಂದೆನೆ ಬಂದ್ರೆ ಹೋಗು ಅಂತಿದೀಯಾ, ಕಣಿ ಹೇಳ್ತೀನಿ ಅಂದ್ರೆ ಬೇಡ ಅಂತಿದ್ದೀರಾ? ಹೋಗ್ತೀನಯ್ಯ, ಹೋಗ್ತೀನಿ. ನಿಂತ್ಕೊಳ್ಳಿ ಅಮ್ಮ. ನನಗೆ ಕಣಿ ಹೇಳಿ. ನಾನ್ ಬಂದಿದ್ದೆ ನಿನ್ಗೋಸ್ಕರ ತಾಯಿ. ನನಗೋಸ್ಕರ ಬಂದ್ರ? ಹೌದೇ ತಾಯಿ, ನಿನ್ ಮುಖದಲ್ಲಿ ಚಿಂತೆ, ಮನಸ್ಸಲ್ಲಿ ಭಯ ನನಗೆ ಅರ್ಥ ಆಯ್ತು. ಇರೋ ವಿಷಯ ಹೇಳು ಅಂತ ಅಮ್ಮನೇ ನನ್ನನ್ನ ಇಲ್ಲಿ ಕಳಿಸಿದಾಳೆ. ಇಲ್ಲಿ ಕೂತ್ಕೊಳ್ಳೆ ತಾಯಿ. ಕೂತ್ಕೊಮ್ಮ. ಕಂಚಿ ಕಾಮಾಕ್ಷಿ ತಾಯಿ, ಮಧುರೆ ಮೀನಾಕ್ಷಿ ತಾಯಿ, ಕಾಶಿ ವಿಶಾಲಾಕ್ಷಿ ತಾಯಿ, ಅಮ್ಮರಿಗೆಲ್ಲ ಅಮ್ಮ, 3 ದೇವತೆಗಳ ಅಧಿದೇವತೆ ಅಮ್ಮ. ಕೈ ತೋರ್ಸೆ ತಾಯಿ. ಸರಿಯಾಗಿ ಕೇಳಿಸ್ಕೊಳ್ಳೆ ತಾಯಿ. ದೊಡ್ಡ ಮನೆಯಲ್ಲಿ ಹುಟ್ಟಿ ಬಡವರ ಮನೆಯಲ್ಲೇ ಬೆಳೆದು ತುಂಬ ಕಷ್ಟಗಳನ್ನ ನೋಡಿ, ಎಷ್ಟೋ ಸಮಸ್ಯೆಗಳನ್ನ ಎದುರಿಸಿ, ನೆನ್ನೆ ಬಗ್ಗೆ ಮರ್ತೋಗಿದ್ದೀಯಾ, ನಾಳೆ ಬಗ್ಗೆ ಭಯ ಪಡ್ತಿದೀಯಾ, ಗಂಡ ಯಾರು ಅಂತ ಗೊತ್ತಿಲ್ಲದೆ ಚಿಂತೆ ಮಾಡ್ತಿದೀಯೇ ತಾಯೇ. ಏನಮ್ಮ ಈ ಆವೇಶ? ಆ ಪೊಲೀಸವ್ರು ಕೂಡ ನಮ್ ಜೈಗೋಸ್ಕರನೇ ಹುಡುಕ್ತಿದ್ದಾರೆ. ಹೌದಮ್ಮ, ಜೈ ನಿನಗೆ ಲವರ್ ಆಗಿದ್ರೆ ಆ ACP ಅವರಿಗೆ ಫ್ರೆಂಡು. ಹೋಗಿ ಹೋಗಿ ಅವ್ರ ಜೊತೆ ಜಗಳ ಮಾಡ್ತಿದ್ದೀಯಲ್ಲ, ಯಾಕೆ? ಇಲ್ಲೋಡು, ಮೊದ್ಲು ಈ ನೀರ್ ಕುಡಿ, ಕೋಪ ಕಡಿಮೆ ಆಗತ್ತೆ. ಕುಡಿಯಮ್ಮ, ಕುಡಿ. ಸಾರಿ ಸರ್, ನಮ್ ನಿತ್ಯ ಏನೋ ಆವೇಶದಲ್ಲಿ ಕಿರ್ಚಾಡ್ಬಿಟ್ಲು, ಏನು ಅನ್ಕೋಬೇಡಿ. ನಮ್ ನಿತ್ಯಾಗೆ ಈ ಡ್ರೈವರ್ ಮೇಲೆ ಏನೋ ಅನುಮಾನ ಬಂದಿದೆ, ಅದಕ್ಕೆ ಹೀಗ್ ಮಾಡ್ಬಿಟ್ಲು. ಅಷ್ಟಕ್ಕೂ ನಿನ್ ಡೌಟ್ ಏನು? ಜೈ ಏನಾಗಿತ್ತನೋ ಇವನಿಗೆ ಗೊತ್ತು. ಜೈ ಯಾರ ಜೊತೆ ಜಗಳ ಮಾಡ್ತಾ ಇದ್ರೆ ಅದನ್ನ ನೀವು ನೋಡ್ದ, ಅದನ್ ಬಿಟ್ಟು ಇವ್ನಿಗೆ ಏನು ಗೊತ್ತಿಲ್ಲ. ಗೊತ್ತು, ಅವನಿಗೆಲ್ಲ ಗೊತ್ತು. ನಾನ್ ಎಂಕ್ವೈರಿ ಮಾಡಿದೀನಿ. ಮತ್ತೆ ಮಾಡಿ ಕೇಳಿ ಅವನ್ನ. ಮೇಡಮ್ ಡೌಟ್ ಪಡ್ತಿರೋದ್ರಲ್ಲೂ ಸ್ವಲ್ಪ ನಿಜ ಇದೆ ಸರ್. ಜಗಳ ಆಗಿದೆ ಅಂತ ಇವನ್ ಹೇಳಿದ ಪ್ಲೇಸಲ್ಲಿ ಜಗಳ ಏನೂ ಆಗಿಲ್ಲ ಅಂತ ಆ ಸುತ್ತಮುತ್ತ ಇರೋ ಶಾಪ್ನವ್ರು ಹೇಳಿದ್ರು. ಏನೋ? ಇಲ್ಲ ಸರ್, ಜಗಳ ನಡೀತು. ಅಷ್ಟಕ್ಕೂ ಏನ್ ನಡೀತು ಅಂತ ಮತ್ತೆ ಹೇಳು. ನಾನು ಇಲ್ಲೇ ಕನಕಪುರದಿಂದ ನಂಜನಗೂಡಿಗೆ ಹೋಗ್ತಾ ಇದ್ದೆ ಸರ್. ಅಲ್ಲೇ ಪಕ್ಕದಲ್ಲಿ ಜಂಕ್ಷನ್ ದಾಟ್ಬಿಟ್ಟು ಶಂಕ್ಷನ್ ಹಾಸ್ಪಿಟಲ್ಗೆ ಅರ್ಧ ಕಿಲೋಮೀಟರ್ಗೂ ಮುಂಚೆ ಇನೋವಾ ಕಾರ್ನ ತಡೆದು ಅದರಲ್ಲಿರೋ ವ್ಯಕ್ತಿಗೆ 4 ಜನ ಹೊಡೆದು ಆ ವ್ಯಕ್ತಿನ ಅವ್ರ ಜೊತೆ ಕರ್ಕೊಂಡು ಹೋದ್ರು ಸರ್. ಅವಾಗ ಕಾರ್ ಇತ್ತು, ಆಮೇಲೆ ನೋಡಿದ್ರೆ ಇಲ್ಲ.
ನಾನು ಮೈಸೂರು ಕಡೆಗೆ ಹೊರಟೋದೆ ಸರ್. ಅಷ್ಟೇ ಸರ್ ನಡೆದಿದ್ದು. ಆಮೇಲೆ ಮೈಸೂರು ಕಡೆಗೆ ಹೋಗ್ಬಿಟ್ಟು ಫ್ಲೈಓವರ್ ಹತ್ಬಿಟ್ಟೆ ಸರ್. ವೇಟ್ ವೇಟ್ ವೇಟ್. ಶಿಟ್ 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 ಶಿಟ್. ಏನ್ ಸರ್